ನಾಳೆ 23/4/2025 ಬುಧವಾರದಂದು ಶೃಂಗೇರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸ್ತಿದ್ದು, ಅವರ ಉದ್ದೇಶ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆಗೆ ಅಂತ. ನಾವು ಇದುವರೆಗೂ ಏನು ಕೆಲಸವನ್ನು ಮಾಡಿದ್ದೀವಿ, ಇವತ್ತು ಇಡೀ ಕಾಂಗ್ರೆಸ್ ಕಾರ್ಯಕರ್ತರ ಪಡೆ ಇವತ್ತು ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದೆ. ಕಾರ್ಯಕರ್ತರು ಇಲ್ಲದೇ ಪಕ್ಷ ಇಲ್ಲ ಅನ್ನೋದನ್ನು ಕಾಂಗ್ರೆಸ್ ಮುಖಂಡರು ಮನಗಂಡು ಇವತ್ತು ಕಾರ್ಯಕರ್ತರಿಗೊಂದಿಗೆ ನಾವು ಚರ್ಚೆ ಮಾಡ್ತೀವಿ. ಸರ್ಕಾರದ ನಡೆ ಕಾರ್ಯಕರ್ತರ ಕಡೆಗೆ ಅನ್ನುವ ಒಂದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಹಾಕಿಕೊಂಡಂಥ ಕಾರ್ಯಕ್ರಮಗಳನ್ನು ಮುಂದೆ ಏನು ಮಾಡಬೇಕು ಅನ್ನುವ ವಿಚಾರವಾಗಿ ನಾಳೆ ಇವತ್ತು ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಒಂದು ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದೀವಿ. ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋದು ಖಂಡಿತ ಸುಳ್ಳು. ದೊಡ್ಡ ಮಟ್ಟ ಪ್ರಮಾಣದಲ್ಲಿ ಅಭಿವೃದ್ಧಿ ಕೆಲಸನೂ ಆಗ್ತಾಯಿದೆ ಇವತ್ತು. ಹಾಗೆ ಇವತ್ತು ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಒಳ್ಳೆಯ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದ್ದಾರೆ. ಶಾಸಕರು, ಜನಪ್ರಿಯ ಶಾಸಕರು ನಮಗೆ ಒಳ್ಳೆ ಸ್ಪಂದಿಸಿದ್ದಾರೆ ಅನ್ನುವ ಒಂದು ನಮಗೆ ಪಕ್ಷದಲ್ಲಿ ಕಾರ್ಯಕರ್ತರಿಗೂ ಒಂದು ಹುಮ್ಮಸ್ಸಿದೆ. ನಾಳೆ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜಿಲ್ಲೆಗೆ ಪಕ್ಷದ ವತಿಯಿಂದ ಉಸ್ತುವಾರಿಯನ್ನು ರಮನಾಥ್ ರೈಯನ್ನು ಹಾಕಿದ್ದಾರೆ, ಅವರು ಬರ್ತಾರೆ. ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಆಮೇಲೆ ಮಾನ್ಯ ಶಾಸಕರು ಬರ್ತಾಯಿದ್ದಾರೆ. ಆಮೇಲೆ ಪ್ರವಾಸೋದ್ಯಮ ಇಲಾಖೆಯ ಇವರು ಎಂ ಶ್ರೀನಿವಾಸ್ ಅವರು ಬರ್ತಿದ್ದಾರೆ. ಆಮೇಲೆ ಅಂಶುಮಂತ್ ಜಿಲ್ಲಾಧ್ಯಕ್ಷರು, ಅವರು ಕಾಡಾ ಇದರ ನಿಗಮ ಅಧ್ಯಕ್ಷರು, ಅವರು ಬರ್ತಿದ್ದಾರೆ. ಆಮೇಲೆ ಆರತಿ ಕೃಷ್ಣ ಅವರಿಗೂ ನಾವು ಕರೆದಿದ್ದೀವಿ. ಮಾಜಿ ಸಂಸದರು ಜಯಪ್ರಕಾಶ್ ಹೆಗ್ಡೆಯವರನ್ನು ಕರೆದಿದ್ದೀವಿ ನಾವು. ಹಾಗಾಗಿ ಇಷ್ಟು ಜನ ಇವತ್ತು ಎಲ್ಲರೂ ನಾಳೆ ಈ ಸಭೆಗೆ ಬರ್ತಾರೆ. ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಾರ್ಯಕರ್ತರನ್ನ ಕರೆದಿದ್ದೀವಿ. ಈ ಕೆಲಸದ ಒತ್ತಡದಿಂದನೂ ಎಲ್ಲ ಕಡೆಯೂ ಫಂಕ್ಷನ್ ಇದ್ದರೂ ಸಹ ಇವತ್ತು ನಾಳೆ ಕಾರ್ಯಕರ್ತರು ಒಂದು 500,000 ಜನದ ಹತ್ರ ಬರ್ತಾರೆ ಅಂತ ನಮ್ಮ ನಿರೀಕ್ಷೆ ಇದೆ. ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಆಯೋಜನೆ ಮಾಡಿದ್ದೀವಿ. ಬೆಳಗ್ಗೆ 10:00ವರೆಗೆ ಅವರು ಜಾರಿ ಸಾಹೇಬರು ಇದರಲ್ಲಿ ಹೆಲಿಪ್ಯಾಡ್ನಲ್ಲಿ ಬಂದು ಹೆಲಿಕಾಪ್ಟ್ರಲ್ಲಿ ಬರ್ತಾರೆ. ಬಂದರು 2 ಗಂಟೆ ತನಕ ಕಾರ್ಯಕರ್ತರೊಂದಿಗೆ ಇರ್ತಾರೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.